ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಚೂಡಿದಾರದ ಸಿಂಪಲ್ ಬಾಟಮ್ನ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ. ಇಲ್ಲಿ ನಾನು 2 ಮೀಟರ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಈ ರೀತಿ 4 ಫೋಲ್ಡ್ ಆಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ 4 ಲೇಯರಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಇದರ ಮೆಜರ್ಮೆಂಟ್ ತಗೊಳ್ಳೋಣ. ಇದು ಬಂದು ರೆಡಿ 41 ಇದೆ. ಮೇಲ್ಗಡೆ ನಾವು ಬೆಲ್ಟ್ ಪಟ್ಟಿಯನ್ನು ಹಚ್ಚೋದ್ರಿಂದ 7 ಇಂಚ್ ಇರುತ್ತೆ. ಇದು ಅದನ್ನು ನಾವು ಮೈನಸ್ ಮಾಡ್ಕೋಬೇಕು. 7 ಇಂಚ್ ಮೈನಸ್ ಮಾಡಿಕೊಂಡ್ರೆ 34 ಆಗುತ್ತೆ. 34 ಮತ್ತು ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ಸ್ಟಿಚಿಂಗ್ಗೆ ಹೋಗುತ್ತೆ. ಮತ್ತು ಕೆಳಗಡೆ ನಾವು ಪಟ್ಟಿ ಹಚ್ತೀವಲ್ಲ, ಅದಕ್ಕೆ 1.5 ಇಂಚನ್ನು ತೊಗೊಂಡಿದ್ದೀನಿ. ಟೋಟಲಾಗಿ 2 ಇಂಚ್ ಎಕ್ಸ್ಟ್ರಾ ಆಗುತ್ತೆ. 34 + 2 36 ಆಗುತ್ತೆ. ಈಗ ಇದನ್ನು ಒಂದು ಸ್ಕೇಲಿಂದ ಗೆರೆ ಎಳ್ಕೋಬೇಕು. ನಮ್ಮ ಅಳತೆ ಎಷ್ಟಿರುತ್ತೆ ಅಷ್ಟು ನೋಡಿಕೊಂಡು ನಾವು 2 ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕಾಗುತ್ತೆ. 7 ಇಂಚ್ ಮೇಲ್ಗಡೆ ನಾನು ಬೆಲ್ಟ್ ಹಚ್ಚೋದ್ರಿಂದ 7 ಇಂಚ್ ಮೈನಸ್ ಮಾಡಿಕೊಂಡು 2 ಇಂಚನ್ನು ಪ್ಲಸ್ ಮಾಡಿಕೊಂಡು ನಾವು ಅಳತೆ ತೊಗೋಬೇಕು. ಇದು 41ಗೆ 7 ಮೈನಸ್ ಮಾಡಿಕೊಂಡ್ರೆ 34 ಆಯಿತು. +2 36 ಆಯಿತು. ಇವಾಗ ಈ ಕಡೆ ನೋಡಿ 10 ಇಂಚ್ ತೊಗೋತಾ ಇದ್ದೀನಿ. 10 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಅಗಲ 2 ಇಂಚನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ಸ್ಕೇಲಿಂದ ಒಂದು ಗೆರೆಯನ್ನು ಎಳ್ಕೋಬೇಕು. ನೋಡಿ, ಈ ರೀತಿ ಶೇಪ್ ಕೊಡಬೇಕು. ಇಲ್ಲಿ ಈ ರೀತಿ ಶೇಪ್ ಮಾಡಿಕೊಂಡು ಕಟಿಂಗ್ ಮಾಡಬೇಕಾಗುತ್ತೆ. ಈಗ ನೋಡಿ, ಕೆಳಗಡೆ ಪ್ಯಾಂಟ್ ಅಗಲ ನಾನು ಕೆಳಗಡೆ ಏನಿರುತ್ತೆ ಅಲ್ಲ ಸುತ್ತಳತೆ, ಅದರ ಅಗಲ 7 ಇಂಚ್ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ 1.5 ಇಂಚನ್ನು ತೊಗೊಂಡಿದ್ದೀನಿ ಮಾರ್ಜಿನ್ಗೆ. ಈಗ ಇಲ್ಲಿಂದ ಇಲ್ಲಿಗೆ ನಾವು ಸ್ಕೇಲಿಂದ ಜಾಯಿಂಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಜಾಯಿಂಟ್ ಮಾಡ್ಕೋಬೇಕು. ಕೆಳಗಡೆ 7 ಇಂಚ್ + 1.5 ಇಂಚ್ ತೊಗೊಂಡಿದ್ದೀನಿ. 8.5 ಇಂಚ್ ಇದೆ. 8.5 ಇಂಚ್ಗೆ ನಾವು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಇದು ಪೂರ್ತಿ ಕಟಿಂಗ್ ಆಯಿತು. ಪೂರ್ತಿ ಮಾರ್ಕ್ ಆಯಿತು. ಇವಾಗ ನಾವು ಕಟಿಂಗ್ ಮಾಡ್ಕೋಬೇಕು. ನೋಡಿ, ನಾವು ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಅಲ್ಲಿಂದ ನಾವು ಕಟಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟಿಂಗ್ ಆದಮೇಲೆ ಸೈಡಲ್ಲಿ ನಾವೇನು ಸೀಟಲ್ಲಿ ಮಾರ್ಕ್ ಮಾಡಿದ್ದೀವಿ ಅಲ್ಲಿ ನಾವು ಕಟ್ ಮಾಡಬೇಕಾಗುತ್ತೆ. ನಾವು ರೌಂಡಾಗಿ ಶೇಪಾಗಿ ಮಾರ್ಕ್ ಮಾಡಿದ್ದೀನಿ, ಅಲ್ಲಿಗೆ ನಾವು ಕಟ್ ಮಾಡ್ಕೋಬೇಕು. ಈ ರೀತಿ ಶೇಪ್ ಕೊಟ್ಟು ಕಟ್ ಮಾಡೋದ್ರಿಂದ ಪ್ಯಾಂಟಲ್ಲಿ ಯಾವುದೇ ತೊಂದರೆ ಬರೋದಿಲ್ಲ. ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ನೋಡಿ, ಈ ರೀತಿ ಪ್ಯಾಂಟ್ ಕಟ್ಟಿಂಗ್ ಆಯಿತು. ನೋಡಿ, ಈ ರೀತಿ ಕಾಣುತ್ತೆ ಕಟ್ಟಿಂಗ್ ಆದ ನಂತರ. ನೋಡಿ, 2 ಲೇಯರಲ್ಲಿ ಇದೆ. ಇದು 4 ಫೋಲ್ಡಲ್ಲಿ ಮಾಡ್ಕೊಂಡಿದ್ವಿ. ಈಗ ಡಬಲ್ ಲೇಯರಲ್ಲಿ ಇದು ರೆಡಿ ಇದೆ. ಇದೇ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಮೇಲ್ಗಡೆ ನಾನು 7 ಇಂಚ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಉಳಿದಿರೋ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಇದರ ಅಗಲ ಬಂದು 24 + 24 48 ಡಬಲ್ ಲೇಯರಲ್ಲಿ ತೊಗೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಬಟ್ಟೆಯನ್ನು ನಾವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು.
ಪೂರ್ತಿ ನಡದ ಸುತ್ತಳತೆ. ಇದು ಪ್ಯಾಂಟಿನ ಬಂದು 48 ಇದೆ. ಈಗ ನಾವು ಇಲ್ಲಿ ಬಟ್ಟೆನ ಎರಡೂ ಕೂಡ ಡಬಲ್ ಲೇಯರಲ್ಲಿ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಟ್ಟರೆ ಇದು 24 ಬರಬೇಕು. ಎಕ್ಸ್ಟ್ರಾ 2 ಇಂಚನ್ನು ತಗೋಬೇಕು. 26 ಇದೆ. 26 ಇದೆ. ಈಗ ಇದರ ಉದ್ದ ಬಂದು ರೆಡಿ 7 ಇಂಚ್ ಇರಬೇಕು. ಎಕ್ಸ್ಟ್ರಾ ನಾವು ಇದರ ಉದ್ದ ರೆಡಿ 7 ಇಂಚ್ ಇದೆ. ನಾವು 2.5 ಇಂಚನ್ನು ಎಕ್ಸ್ಟ್ರಾ ತಗೋಬೇಕು ಸ್ಟಿಚಿಂಗ್ಗೆ. ಒಂಬತ್ತೂವರೆ ಇಂಚನ್ನು ತೊಗೊಂಡಿದ್ದೀನಿ. ಇದು ಕರೆಕ್ಟ್ ಆಗಿದೆ. ಸೈಡಲ್ಲಿ ಜಾಯಿಂಟ್ ಏನಾದರೂ ಇದ್ದರೆ ಕಟ್ ಮಾಡ್ಕೋಬೇಕು. ನೋಡಿ ಪೂರ್ತಿ ಪಜಾಮಾ ಕಟ್ಟಿಂಗ್ ಆಯಿತು. ಈಗ ಇಲ್ಲಿ ಕೆಳಗಡೆ ಪ್ಯಾಂಟಿಗೆ ನಾವು ಪಟ್ಟಿಯನ್ನು ಹಚ್ಚಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಪ್ಯಾಂಟಿನ ಕೆಳಗಡೆ ಅಗಲ 7 ರೆಡಿ 7 ಇದೆ. ಎಕ್ಸ್ಟ್ರಾ ಮಾರ್ಜಿನ್ 1.5 ಇದೆ. ಅದಕ್ಕೆ ನಾನಿಲ್ಲಿ 9 ಇಂಚನ್ನು ತೊಗೋತಾ ಇದ್ದೀನಿ. ಅಗಲ 9 ಇಂಚ್ ಅಗಲ ತಗೋಬೇಕು. 1.5 ಇಂಚಷ್ಟು ಉದ್ದವನ್ನು ತಗೋಬೇಕು. ಇಲ್ಲಿ ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಡಬಲ್ ಲೇಯರಲ್ಲಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಆವಾಗಲೇ ಕೆಳಗಡೆ ಪ್ಯಾಂಟ್ ತುಂಬ ನೀಟಾಗಿ ಕೊಡುತ್ತೆ ಕಾಲಿನ ಅಗಲ. ನೋಡಿ ಈ ರೀತಿ ಡಬಲ್ ಲೇಯರಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇಟ್ಕೋಬೇಕು. ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡ್ರೆ. ನೋಡಿ ಇವಾಗ ಪ್ಯಾಂಟಿನ ಪೂರ್ತಿ ಕಟ್ಟಿಂಗ್ ಆಯಿತು. ಇದು ಎಕ್ಸ್ಟ್ರಾ ಇಷ್ಟು ಬಟ್ಟೆ ಉಳಿದಿದೆ. ಇದರಲ್ಲಿ ನಾನು ಪ್ಯಾಂಟ್ಗೆ ಕಷಿ ರೆಡಿ ಮಾಡ್ತೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.